ನಮ್ಮಲ್ಲಿ ಬಲವಿದೆ ಕಿಣಿಯಮ್ಮ. ಈಗ ನಾಟಕ ಪಾತ್ರಧಾರಿಗಳ ಪರಿಚಯ. ಆಕಾಶದಿ ಹಾರಿ ಬರ್ತಾಳೆ. ನನ್ನ ಹೆಸರು ಪ್ರಕೃತಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ನಾಟಕದ ಹೆಸರು ಅಳಿಲನ್ನ ಗುಡುಗುಡು ಗುಡುಗುಡು ನಡೆದು ಬರ್ತಾನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಬೇವಿನ ಮರ. ಕಿಣಿಯಮ್ಮ ಆಕಾಶ. ನನ್ನ ಹೆಸರು ಕೀರ್ತನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಗುಂಡನೆಯ ಕಲ್ಲು. ಹಾರಿ ಬರ್ತಾಳೆ ಅಳಿಲನ್ನ. ನನ್ನ ಹೆಸರು ಮನೋಜ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮರ ಕಡಿಯುವುದು. ಗುಡುಗುಡು ಗುಡುಗುಡು ನಡೆದು ಬರ್ತಾನೆ. ನನ್ನ ಹೆಸರು ಪುರುಷೋತ್ತಮ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಲ್ಲು ಹೊಡೆಯುವುದು. ನಾವು ಎಲ್ಲರೂ ಒಂದಾದ್ರೆ ನಮ್ಮಲ್ಲಿ ನನ್ನ ಹೆಸರು ಹಾರಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ರೈತ. ಕಿಣಿಯಮ್ಮ ಆಕಾಶದಿ ಹಾರಿ ನನ್ನ ಹೆಸರು ದೀಕ್ಷಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ದರ್ಶನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಪಾತ್ರ ರೈತನ ಮಕ್ಕಳು. ತಾಳೆ ಅಳಿಲನ್ನ ಗುಡುಗುಡು ಗುಡುಗುಡು ನಡೆದು ಬರ್ತಾನೆ. ಸದ್ಯಭಾಗ ಒಟ್ಟಿಗೆ ಬಾಳುವ ಆನಂದ. ಜನಪದ ಕಥೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು. ನಮ್ಮ ನಡುವೆ ಇರುವ ದ್ವೇಷ ಆಸೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಿದ್ದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ. ಅಲ್ಲಿ ರೈತನೊಬ್ಬನ ಮರವಿತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಆ ಮರದ ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳಿಗೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿಯ ಬಲದಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೆಳೆಯ ಕಲ್ಲು ಜನರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಮರವನ್ನು ಸಹ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಒಬ್ಬರಿಂದ ಇನ್ನೊಬ್ಬರ ಹೆಸರು ಪಡೆದುಕೊಂಡು ಇಬ್ಬರು ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಅಮ್ಮನ ಮರ, ಅಮ್ಮನ ಕಲ್ಲಿಗೆ ಊರಿನ ಜನರು ಪೂಜೆ ಮಾಡುತ್ತಿದ್ದರು. ಇಳೆಯನೊಂದು ದೋಣಿ ಮಾಡುವ, ಇರುವೆ ಮರಿಯ ತಡಕಿ ಒಯ್ಯುವ. ಇಳೆಯನೊಂದು ದೋಣಿ ಮಾಡುವ, ಇರುವೆ ಮರಿಯ ತಡಕಿ ಒಯ್ಯುವ. ಓಡೋಡಿ ನಾವು ಜಿಂಕೆಯ ಹಿಂದೆ ದೊಂಬೆಯನ್ನು ಕರೆದೊಯ್ಯುವ. ಓಡೋಡಿ ನಾವು ಜಿಂಕೆಯ ಹಿಂದೆ ದೊಂಬೆಯನ್ನು ಕರೆದೊಯ್ಯುವ. ನಾವೆಲ್ಲ ಒಂದಾದ್ರೆ ನಮ್ಮಲ್ಲಿ ಬಲವಿದೆ ಕಿಣಿಯಮ್ಮ ಆಕಾಶದಿ ಹಾರಿ ಬರ್ತಾಳೆ. ಅಳಿಲನ್ನ ಗುಡುಗುಡು ಗುಡುಗುಡು ನಡೆದು ಬರ್ತಾನೆ. ನಾವು ಎಲ್ಲರೂ ಒಂದಾದ್ರೆ ನಮ್ಮಲ್ಲಿ ಬಲವಿದೆ ಕಿಣಿಯಮ್ಮ ಆಕಾಶದಿ ಹಾರಿ ಬರ್ತಾಳೆ. ಅಳಿಲನ್ನ ಗುಡುಗುಡು ಗುಡುಗುಡು ನಡೆದು ಬರ್ತಾನೆ. ಜನರು ಇದನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ನನ್ನಿಂದ ಇದಕ್ಕೆ ಮೋಕ್ಷ. ನಾನು ಅಮ್ಮನ ಕಲ್ಲು. ನನ್ನ ಪಕ್ಕದಲ್ಲಿ ಮರ ಇರುವುದನ್ನು ಜನರು ಅಮ್ಮನ ಮರ ಎಂದು ಕರೆಯುತ್ತಾರೆ. ನನ್ನಿಂದ ಇದಕ್ಕೆ ಮೋಕ್ಷ. ನಾನು ಅಮ್ಮನ ಮರ. ನನ್ನ ಕೆಳಗೆ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ಸಾಕು ನಿಲ್ಲಿಸು. ನಾನು ಅಮ್ಮನ ಕಲ್ಲು. ನನ್ನ ಪಕ್ಕದಲ್ಲಿ ನೀನಿರುವುದರ ಜನರು ಅಮ್ಮನ ಮರ ಎಂದು ಕರೆಯುತ್ತಾರೆ. ಇಲ್ಲ ಇಲ್ಲ, ನಾನು ಅಮ್ಮನ ಮರ. ನನ್ನ ಕೆಳಗೆ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ನಾನು ನಿನ್ನ ಕೆಳಗೆ ಇರುವುದೇ ಇಲ್ಲ. ಹೋಗು ಹೋಗು. ನಿನ್ನಿಂದ ನನಗೇನು ಉಪಯೋಗವಿಲ್ಲ. ನಾನು ಸುಖವಾಗಿರುತ್ತೇನೆ.
ಹೀಗೆ ಬೇವಿನ ಮರ ಮತ್ತು ಗುಂಡನೆಯ ಕಲ್ಲು ಜಗಳ ಮಾಡಿಕೊಂಡು ದೂರವಾದವು. ಇದೇನಿದು ಒಂದೇ ಬೇವಿನ ಮರ ಇದೆ ಅಲ್ಲ ಮಕ್ಕಳೇ, ಈ ಬೇವಿನ ಮರವನ್ನು ಕಡಿಸಿ ನೇಣು ಚಕ್ರ ಮಾಡಿಸಿ. ಆಯ್ತು ಅಪ್ಪ. ಮಕ್ಕಳೇ, ಕಲ್ಲು ಒಡೆಯವನ್ನು ಕರೆಸಿ ಈ ಕಲ್ಲನ್ನು ಒಡೆಸಿ ನೇಣು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ. ಆಯ್ತು ಅಪ್ಪ. ಅಬ್ಬಾ, ಅಯ್ಯೋ ಇದೇನಿದು ದೇವರೇ, ನಾನು ಕಲ್ಲಿನ ಜೊತೆ ಸುಮ್ಮನೆ ಜಗಳವಾಡಿ ನಾನೇ ನಾಶವಾಗುತ್ತಿದ್ದೇನೆ. ಏನಾದರೂ ಮಾಡಿ ಕಲ್ಲನ್ನು ಬರಲು ಪ್ರಯತ್ನಿಸಬೇಕು. ಅಯ್ಯೋ ದೇವರೇ, ಬೇವಿನ ಮರದ ಜೊತೆ ಸುಮ್ಮನೆ ಜಗಳವಾಡಿ ದೂರ ಬಂದಿದ್ದೇನೆ. ಏನಾದರೂ ಮಾಡಿ ಮರದ ಕೆಳಗೆ ಹೋಗಲು ಪ್ರಯತ್ನಿಸಬೇಕು. ಕಲ್ಲೇ, ಮರವೇ, ಏನು ಮಾಡುತ್ತಿದ್ದೀಯಾ? ಮರವೇ, ಏನು ಮಾಡುತ್ತಿದ್ದೀಯಾ? ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಈಗ ಏನು ಮಾಡುವುದು? ಬರ್ತೀಯಾ? ಬರಲಾ? ಬೇಗ ಬಾ. ಅಯ್ಯೋ, ಇದು ಅಮ್ಮನ ಮರ. ಇದನ್ನು ಕಡಿದರೆ ನನಗೆ ಪಾಪ ಸುತ್ತುಕೊಳ್ಳುತ್ತದೆ. ನಾನು ಇದನ್ನು ಕಡಿಯುವುದಿಲ್ಲಪ್ಪ, ಕಡಿಯುವುದೂ ಇಲ್ಲ. ನಾವೆಲ್ಲ ಒಂದಾದ್ರೆ ನಮ್ಮಲ್ಲಿ ಬಲವಿದೆ. ಕಿಣಿಯಮ್ಮ ಆಕಾಶದಿ ಇದು ಅಮ್ಮನ ಕಲ್ಲು. ಇದನ್ನು ನೋಡಿದರೆ ನನಗೆ ಪಾಪ ಸುತ್ತುಕೊಳ್ಳುತ್ತದೆ. ಇದನ್ನು ನಾನು ಉಳಿಯುವುದಿಲ್ಲಪ್ಪ, ಇದನ್ನು ನಾನು ಉಳಿಯುವುದಿಲ್ಲ. ಹಾರಿ ಬರ್ತಾಳೆ ಅಳಿಲನ್ನ ಗುಡುಗುಡು ಗುಡು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಈಗ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಾವೆಲ್ಲ ಒಂದಾದ್ರೆ ನಮ್ಮಲ್ಲಿ ಬಲವಿದೆ. ಕಿಣಿಯಮ್ಮ ನಾವು ಯಾವಾಗಲೂ ಜಗಳವಾಡ್ತಾ ಇದ್ರೆ ಸೇರಿ ಬಾಳುವುದಕ್ಕೆ ಆಗುವುದಿಲ್ಲ. ಇದರಿಂದ ಹೊರಗಿನ ಮನುಷ್ಯರು ಅವರ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಅದೇ ನಾವು ಸೇರಿ ಬಾಳಿದರೆ ನಮ್ಮನ್ನು ಯಾರೂ ಬೇರೆ ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಈ ಕಥೆಯಿಂದ ನಾವು ಏನು ತಿಳಿಯುತ್ತೀವಿ ಎಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ.